ಚುನಾವಣೆಗೆ ನಾವು ತಳಕು ಹಾಕುವಂಥದ್ದಲ್ಲ. ಇದು ಒಂದನೇದಾಗಿ ದಿಲ್ಲಿಯಲ್ಲಿ ಏನು ಘಟನೆ ಆಗಿದೆ ಅದು ಉಗ್ರಗಾಮಿಗಳ ಕೈವಾಡನ ಅಥವಾ ಕೆಮಿಕಲ್ ಇದನ್ನು ಅಂತೇಳಿ ಅದು ಸ್ಪಷ್ಟಗೊಳ್ಳಬೇಕಾಗಿದೆ. ಒಂದು ವೇಳೆ ಅದು ಉಗ್ರರ ಕೃತ್ಯ ಆಗಿದ್ರೆ ಅದಂತೂ ಹೇಯ ಕೃತ್ಯ ಇದು. ಅದಕ್ಕೆ ನಾವು ಎಲ್ಲರೂ ಕೂಡ ಇವತ್ತೊಂದು ಸದನ ಖಂಡನೆ ಮಾಡ್ತೀವಿ ಮತ್ತು ಇಂಥ ವಿಚಾರದಲ್ಲಿ ಇವತ್ತೊಂದು ದಿವಸ ಎಲ್ಲರೂ ನಾವು ದೇಶದ ಪರವಾಗಿ ನಾವು ಜನರ ಪರವಾಗಿ ಒಗ್ಗಟ್ಟಾಗಿದ್ದೀವಿ. ಆದರೆ ಈ ರೀತಿ ರೆಡ್ ಫೋರ್ಟ್ ಹತ್ರ ಆಗುವಂಥದ್ದು ಇವೆಲ್ಲನೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಸೆಕ್ಯೂರಿಟಿ ಏನಿದೆ ಆ ಸೆಕ್ಯೂರಿಟಿ ಇವತ್ತು ಅನೇಕ ಕಡೆ ಹೇಳ್ತಾ ಇದ್ದಾರೆ, ಎಲ್ಲವನ್ನೂ ಕೂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಇದನ್ನ ಸೀಸ್ ಮಾಡಿದ್ದೀವಿ, ಕೆಮಿಕಲ್ ಇದನ್ನು ಸೀಸ್ ಮಾಡಿದ್ದೀವಿ ಅಂತ ಹೇಳಿ. ಸೊ ಇದು ಭದ್ರತಾ ವೈಫಲ್ಯ ಕೂಡ ಆಗ್ತದೆ. ಆದರೆ ನಾವು ಈಗ ಆ ವಿಷಯನ ಎತ್ತಲಿಕ್ಕೆ ಬಯಸೋದಲ್ಲ. ಇದು ತನಿಖೆ ಆಗಬೇಕು. ಉಗ್ರರ ಕೈವಾಡ ಅಥವಾ ಕೆಮಿಕಲ್ ಬಾಂಬ್ ಅನ್ನೋದೊಂದು ಉಗ್ರರ ಕೈವಾಡ ಆಗಿದ್ರೆ ಇವತ್ತು ಎಲ್ಲ ರೀತಿಯ ಕ್ರಮಗಳನ್ನ ಇವತ್ತು ದಿವಸ ಈ ಉಗ್ರರ ಏನು ಕೃತ್ಯಗಳಿದಾವೆ ಅದನ್ನ ಅಡಗಿಸ್ಬೇಕು, ಅವ್ರನ್ನ ಹತ್ತಿಕ್ಬೇಕು. ಅದಕ್ಕೆ ಯಾವುದೋ ರೀತಿಯ ಕ್ರಮಗಳನ್ನು ಕೈಗೊಳ್ತೀರಿ ನಾವು ನಮ್ಮ ಪಕ್ಷ ಇವತ್ತು ದಿವಸ ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಆದರೆ ಈ ಭದ್ರತಾ ವೈಫಲ್ಯದ ವಿಷಯಗಳು ಪದೇ ಪದೇ ಹಿಂಗಾಯ್ತು. ನನ್ನ ಲಾಸ್ಟ್ ಟೈಮ್ ಇದು ಆದಾಗೂ ಕೂಡ RDX ದೇಶದಲ್ಲಿ ಬಂದಿತ್ತು. ಅವಾಗ ದೇಶದಲ್ಲಿ ಹೇಗೆ ಬಂತು ಅನ್ನೋದನ್ನು ಯಾರು ಕೂಡ ಇದು ಮಾಡಲಿಲ್ಲ. ಕೃತ್ಯಗಳು ನಾವು ಖಂಡನೆ ಮಾಡ್ತೀವಿ, ಹೇಗೆ ಕೃತ್ಯ ಅದು ತಾವು ಆಗ್ಬಾರ್ದು. ಪಾಪ ಮುಗ್ಧ ಜನರು ತಮ್ಮ ಪ್ರಾಣವನ್ನು ಕಳ್ಕೋತಾರೆ ಅಂತ ಅದರಲ್ಲಿ. ಹೀಗಾಗಿ ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಆ ತನಿಖೆ ಆಗಿ ಅದು ಉಗ್ರರು ಯಾರೇ ಕೈವಾಡ ಇದ್ರೆ ಅದನ್ನ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಂಡು ಅವ್ರಿಗೆ ಈ ಉಗ್ರರೇನ ಲಿಂಕ್ಗಳಿದಾವೆ ಆ ಎಲ್ಲಾ ಲಿಂಕ್ಗಳನ್ನ ದಿವಸ ತನಿಖೆ ಮಾಡಿ ಯಾರ್ಯಾರಿದ್ದಾರೆ ಕಟ್ಟಕಡೆಯ ಮನುಷ್ಯನಿಗೆ ಮತ್ತು ಅತಿ ಎತ್ತರದ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಇವತ್ತು ದಿವಸ ಅಂತ ಸಂಘಗಳ ಮೇಲೆ ಅಂತವ್ರ ಮೇಲೆ ಅದು ಭಾರತ ದೇಶದಲ್ಲಿರಲಿ ಇನ್ನಿತರ ಯಾವುದೇ ದೇಶನಾಗಿರ್ಲಿ ಎಲ್ಲೇ ಇದ್ರೂ ಕೂಡ ಅಂತವ್ರನ್ನ ನಾವು ಶಿಕ್ಷೆಗೆ ಗುರಿಪಡಿಸಬೇಕು, ಕಠಿಣ ಕ್ರಮಗಳನ್ನ ನಾವು ಕೈಗೊಳ್ಬೇಕು. ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನುವಂತ ಚರ್ಚೆ ಕೂಡ ಆಗ್ತಾ ಇದೆ. ಅದಾಗ್ಲಿ. ಈಗ ನೋಡಿ, ಈಗ ಪ್ರಮುಖವಾಗಿ ಈಗ ನಾವು ಇದನ್ನ ಮಾತಾಡಿದ್ರೆ ಏನಾಗ್ತದೆ, ಈ ಸಂದರ್ಭದಲ್ಲಿ ಅದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅದನ್ನ ಹಂತಕ್ಕೆ ಬರೋಣ. ಈ ಸಂದರ್ಭದಲ್ಲಿ ಮುಗ್ಧ ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಅದು ಪ್ರಮುಖವಾಗಿದ್ದನ್ನ ಈ ಭದ್ರತಾ ವೈಫಲ್ಯ ಏನಿದೆ ಅದು ನಂತರ ಇದು ಯಾರು ಮಾಡಿದ್ದಾರೆ, ಅದು ಉಗ್ರರ ಕೃತ್ಯನೋ ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ನಾನು ಓದಿದ್ದೆ ಕೆಮಿಕಲ್ ಇದನ್ನ ಅಂತೇಳಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಉಗ್ರರ ಕೃತ್ಯ ಆಗಿರ್ಲಿಕ್ಕೆ ಸಾಧ್ಯ ಇದೆ. ಅದಾಗಿದ್ರೆ ನಿಶ್ಚಿತವಾಗಿಯೂ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಳ್ಬೇಕು. ಹಿಂದೆ ಆದ ಇದರಿಂದ ಇನ್ನೂ ಕೂಡ ಕೇಂದ್ರ ಸರ್ಕಾರ ಪಾಠ ಕಲ್ತಿಲ್ಲ ಅಂತ ಅನ್ನಕ್ಕಾಗುತ್ತೆ. ಹಿಂದೆ RDX ನಮ್ಮಲ್ಲಿ ಬಂತಲ್ಲ, ಕೇಂದ್ರ ಭಾಗದಲ್ಲಿ ಆಗಿರ್ತಕ್ಕಂಥ ಅದೇ ರೆಡ್ ಫೋರ್ಟ್ ನಲ್ಲಿ ಅದು ವಿಷಯದಲ್ಲಿ ಇಂಥದ್ದಾದಾಗ ಸುರಕ್ಷತೆ ಇದೆಲ್ಲ ಪ್ರಶ್ನೆ ಬರ್ತದೆ. ಅದಿರಲಿ. ಈಗ ಪ್ರಮುಖವಾಗಿರುವಂತಹದ್ದು ಮುಗ್ಧ ಜನರು ಪ್ರಾಣ ಕಳ್ಕೊಂಡಿದ್ದಾರೆ, ಭಯಭೀತರಾಗಿದ್ದಾರೆ. ಇವತ್ತೊಂದು ದಿವಸ ಎಲ್ಲಾನು ಕೂಡ ಜನ ಇದು ಆಗಿದೆ. ಆ ಮೃತರ ಕುಟುಂಬಗಳಿಗೆ ಅವ್ರಿಗೆ ನಾವು ಸಾಂತ್ವನ ಹೇಳುವಂತದ್ದು, ಗಾಯಾಳುಗಳಿಗೆ ಇವತ್ತೊಂದು ದಿವಸ ನಾವು ಟ್ರೀಟ್ಮೆಂಟ್ ಇದು ಪ್ರಾಮುಖ್ಯತೆ ವಹಿಸ್ತದೆ. ಇದು ಪ್ರಮುಖ ಈ ಸಂದರ್ಭದಲ್ಲಿ ಆ ಕುಟುಂಬದವ್ರು ಏನ್ ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೆ ಇದು ಮಾಡುವಂತದ್ದು ಮತ್ತು ಈ ಕೃತ್ಯ ಯಾರಿಂದ ಆಗಿದೆ, ಎಷ್ಟೇ ದೊಡ್ಡವ್ರಿರ್ಲಿ, ಯಾವುದೇ ದೇಶದಲ್ಲಿ ಲಿಂಕ್ ಇರಲಿ, ಅವ್ರೆಲ್ಲಾ ಚೈನ್ ವನ್ನ ಎಸ್ಟಾಬ್ಲಿಷ್ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಇದು ಪ್ರಮುಖ. ಇದು